ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಮಾಮೂಸನ್ನು ಮಾಡ್ತಾಯಿದ್ದೀನಿ. ವೆಜ್ ಮಾಮೂಸು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ದೊಡ್ಡವರಿಗೂ ಚಿಕ್ಕವರಿಗೂ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ರೆಸಿಪಿ ಇದು. ಬನ್ನಿ ನೋಡೋಣ. ಮೊದಲಿಗೆ ನಾನು 1.5 ಕಪ್ ಮೈದಾ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಉಪ್ಪಾಕಿ ನಾನು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು ಒಂದೇ ಸರಿ. ನೋಡಿ, ಈ ಅದಕ್ಕೆ ಬಂದಿದೆ ಇದು. ಚೆನ್ನಾಗಿ ಕಲಸಿದ್ದೀನಿ. ಇನ್ನು ಸ್ವಲ್ಪ ಆಮೇಲೆ ನಾದ್ಕೋಬೇಕಾಗುತ್ತೆ. ಈಗ ನಾನು ಇದನ್ನು ಒಂದು ಬೌಲಿಗೆ ಹಾಕಿ ಮುಚ್ಚಿಡ್ತೀನಿ ಒಂದು ಅರ್ಧ ಗಂಟೆ. ನೆಕ್ಸ್ಟ್ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ ದಪ್ಪ ತಳೋದು. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿರೋದ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಒಂದು ಸ್ವಲ್ಪ ಹುರ್ಕೋಬೇಕು. ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟು, ಎಲೆಕೋಸು ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಮಾಮೂಸಿಗೆ ಇದು ಸ್ಟಫಿಂಗ್. ಇದು ಕ್ಯಾಪ್ಸಿಕಮ್ಮು ಸಹ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನೂ ಒಂದು ಸ್ವಲ್ಪ ಹುರ್ಕೊತಾ ಇದ್ದೀನಿ. ತುಂಬ ಬೇಯಿಸ್ಕೊಬಾರ್ದು, ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕಿದು. ಒಂದು ಹಸಿಮೆಣ್ಸಿಕಾಯನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡೆ. ನೋಡಿ, ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕೀಗ. ನೋಡಿ, ಅದು ಪಲ್ಯ ಆಯ್ತದು. ಈಗ ನಾನು ಹಿಟ್ಟನ್ನು ಮೆತ್ಕೊತಾ ಇದ್ದೀನಿ. ಉಂಡುಂಡೆಗಳಾಗಿ ಪೂರಿ ಥರ ಉಜ್ಕೋಬೇಕಾಗುತ್ತೆ. ಇದನ್ನು ಮೀಡಿಯಮ್ ಗಾತ್ರದಲ್ಲಿ ತೊಗೊಂಡಿದ್ದೀನಿ ನಾನು. ಎಲ್ಲ ಉಂಡೆಗಳು ಒಂದೇ ಸರಿ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಈಗ ಒಂದು ಸ್ವಲ್ಪ ಮೇಲೆ ಪುಡಿ ಹಿಟ್ಟು ಹಾಕಿದ್ರೆ ಅದು ಅಂಟ್ಕೊಳ್ಳಲ್ಲ ಅಂತ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ನಾನು ಎಲೆ ಉಜ್ಜಿ ತೋರಿಸ್ತೀನಿ. ನಾನೀಗ ಪೂರಿಗೆ ಉಜ್ಕೋತೀವಲ್ಲ ಆ ಥರನೇ ಉಜ್ಕೋಬೇಕಾಗುತ್ತೆ. ನೋಡಿ, ಉಜ್ಜಿದ್ದೀನಿ. ಈಗ ಹೀಗೆ ಎಲ್ಲವನ್ನು ನಾನು ಉಜ್ಕೊತಾ ಇದ್ದೀನಿ. ನೋಡಿ, ಎಲ್ಲವನ್ನೂ ಉಜ್ಕೊಂಡಿದ್ದೀನಿ. ಈಗ ಹೆಂಗೆ ಸ್ಟಫಿಂಗ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಒಂದು ಸ್ವಲ್ಪ ನೀರು ಇಟ್ಕೋಬೇಕು. ಆ ಕಡೆ ಈ ಕಡೆ ಎಡ್ಜ್ ಒಂಚೂರು ಒರೆಸ್ಕೋಬೇಕು. ಹೀಗೆ ಹಾಗೆ ತುಂಬಿದ್ರೂ ನಡೆಯುತ್ತೆ. ಒಂದು ಸ್ವಲ್ಪ ನೀರು ಹಚ್ಕೊಂಡ್ರೆ ಅದು ನೀಟಾಗಿ ಕೂರುತ್ತೆ ಅಂತ ಅಷ್ಟೇ. ನೋಡಿ, 2 ಎಡ್ಜನ್ನು ಸಹ ಹೀಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೊತಾ ಹೋಗಬೇಕು. ಒಂದು ಸ್ವಲ್ಪ ಸೈಡಿಗೆ ಹೋಗ್ಬಿಟ್ಟಿದೆ. ನೋಡಿ, ಈ ಥರ ಮಾಡಿ 2 ಎಡ್ಜನ್ನು ಈಗ ಸೇರಿಸ್ಬೇಕು. ಹೀಗೆ ನೋಡಿ, ಹೀಗೆ ಪ್ರೆಸ್ ಮಾಡಿ ಆ ಸೈಡಿಂದ ಮಧ್ಯಕ್ಕೆ ತರಬೇಕು. ಆಮೇಲೆ ಆ ಕಡೆ ಈ ಕಡೆ ಹಿಂಗೆ ಪ್ರೆಸ್ ಮಾಡಿ ಆಮೇಲೆ ಮಧ್ಯೆ ಒಂದೇ ಸಮ ಹಿಂಗೆ ಪ್ರೆಸ್ ಮಾಡ್ಕೊಂಡು ಬರಬೇಕು. ಇದು ರಾಕೆಟ್ ಶೇಪಲ್ಲಿ ಬಂದಿದೆ. ಇನ್ನೊಂದು ಶೇಪಲ್ಲಿ ತೋರಿಸ್ತೀನಿ ನೋಡಿ. ಯಾವ ರೀತಿನಾದರೂ ಮಾಡ್ಕೋಬೋದು ರೀ, ಅಷ್ಟು ಚೆನ್ನಾಗಿರುತ್ತೆ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ವಾರಕ್ಕೊಂದ್ಸಲ ಆದರೂ ಮಾಡಿಕೊಡಿ ಅಂತ ಕೇಳ್ತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ.
ನೋಡಿ 2 ಎಡ್ಜನ್ನು ಇಟ್ಕೊಂಡು ಈ ಥರ ಅಂದರೆ ಇದೊಂದು ಶೇಪ್ ಆಗುತ್ತೆ. ಇನ್ನೊಂದೀಗ ಮೋದಕ ಟೈಪ್ ಮಾಡ್ತೀನಿ ನೋಡಿ. ನೋಡಿ ಇದು ಮೋದಕ ಟೈಪು. ಹೀಗೆ ಎಲ್ಲವನ್ನೂ ನಾನು ಮಾಡ್ಕೊಂಡಿದ್ದೀನಿ. ಸ್ಟೀಲ್ ತಟ್ಟೆಗೆ ಎಣ್ಣೆ ಹಚ್ಚಿ ನಾನು ಮತ್ತೆ ಹಬೆಯಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಈಗ ನೋಡಿ ಹಬೆ ಸ್ಟ್ಯಾಂಡ್ ಒಳಗೆ ನಾನು ಇಡ್ತಾ ಇದ್ದೀನಿ. ಈಗ ಒಂದು ಅರ್ಧ ಗಂಟೆ ಬೇಯಿಸ್ಕೋಬೇಕಾಗುತ್ತೆ ಈಗ ಇದನ್ನು. ನೋಡಿ ಈಗ ಅರ್ಧ ಗಂಟೆ ಆಯಿತು. ತೋರಿಸ್ತೀನಿ ಹೇಗೆ ಬೆಂದಿದ್ದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವೆ ಅಂತ. ಹೋಟ್ಲಲ್ಲಿ ಥರ ಕಾಣಬೇಕು ಅಂದರೆ ಒಂದು ಸ್ವಲ್ಪ ಅಡುಗೆ ಎಣ್ಣೆಗೆ ಒಂದು ಸ್ವಲ್ಪ ಸಣ್ಣದಾಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಈ ಥರ ಹಚ್ಚಿದ್ರೆ ಸೇಮ್ ಹೋಟೆಲ್ ಥರನೇ ನಮಗೆ ಶೈನಿಯಾಗಿ ಬರ್ತಾವೆ ನೋಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೂ ಮಾಡಿಕೊಟ್ಟು ಅವ್ರಿಗೂ ಖುಷಿಪಡಿಸಿ ಹೇಗೆ ಬಂದಿದೆ ಅಂತ ನೀವು ಒಂದು ಸರಿ ಕಾಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.